ದಿನಾಂಕ 18/5/2026 ಮತ್ತು 19/5/2026 ಅಂದರೆ ಮೇ ತಿಂಗಳು 18 ಮತ್ತು 19ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘೋರ HBT ಪ್ರಕರಣ, ಹೌಸ್ ಬ್ರೇಕ್ ಥೆಫ್ಟ್ ಅಂದರೆ ಮನೆಯನ್ನು ಬೀಗ ಹೊಡೆದು ಕಳ್ಳತನ ಮಾಡಿದರು. ಈ ಒಂದು ಮನೆಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪರೀಕ್ಷಿತ್ ನಾಯ್ಡು ಅಂತ ಹೇಳ್ಬಿಟ್ಟು ಈ ಕಂಪ್ಲೇನೆಂಟು. ಇವರು ತಮ್ಮ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಆಗಿರ್ತದೆ ಮಧ್ಯರಾತ್ರಿಯಲ್ಲಿ. ಈ ಪ್ರಕರಣದಲ್ಲಿ ಒಟ್ಟು ಸುಮಾರು 483 ಗ್ರಾಮ್ ಚಿನ್ನಾಭರಣ ಹಾಗೂ 10,000 ರೂಪಾಯಿ ಮೊಬೈಲನ್ನು 10,000 ರೂಪಾಯಿ ಕ್ಯಾಶನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ರು ಬೀಗ ಹೊಡೆದ್ಬಿಟ್ಟು. ಇದೊಂದು ಪ್ರಕರಣಕ್ಕೆ ಭಾಳ ಗಂಭೀರ ಪ್ರಕರಣ ಆಗಿದ್ದರಿಂದ ನಮ್ಮ ಡಾಗ್ ಸ್ಕ್ವಾಡು ಮತ್ತು ಸೋಕೋ ಟೀಮನ್ನು ಕರೆದುಬಿಟ್ಟು ಎಲ್ಲ ರೀತಿಯಿಂದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಣೆ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಪಟ್ಟಿದ್ದೆವು. ಈ ಒಂದು ಘೋರ ಪ್ರಕರಣವನ್ನು ತನಿಖೆ ಮಾಡಿ ಪತ್ತೆ ಹಚ್ಚಲು DSP ಗ್ರಾಮಾಂತರ ಬಸವರಾಜ್ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಹರಿಹರ ಗ್ರಾಮಾಂತರ ಇನ್ಸ್ಪೆಕ್ಟರ್ ಸುರೇಶ್ ಸಗರಿ ಹಾಗೂ ಹರಿಹರ ನಗರ ಠಾಣೆಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ದೇಸಾಯಿರವರು ಹಾಗೂ ಹರಿಹರ ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಯುವರಾಜ್, ಮಲೆಬೆನ್ನೂರು ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಅರುಣ್ ಅಖ್ತರ್ ಮತ್ತು ಗಿನ್ನಿ, ಈ ಎಲ್ಲ ಸಿಬ್ಬಂದಿಗಳನ್ನು ಮತ್ತು ಇದ್ರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮ್ಮ ಕ್ರೈಮ್ ಸ್ಟಾಫು ಮತ್ತು ಎಲ್ಲ ಸಿಬ್ಬಂದಿಗಳು, ಇವನ್ನೆಲ್ಲವನ್ನು ಒಳಗೊಂಡಂತೆ ಒಂದು ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು. ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯ ಅಲ್ಲಿ ಕುರುಹುಗಳು ಇರಲಿಲ್ಲ, ಯಾವುದೇ ರೀತಿಯ ಅಲ್ಲಿ CCTV ಕೂಡ ಇರಲಿಲ್ಲ. ನಮಗೆ ಭಾಳ ಡಿಫಿಕಲ್ಟ್ ಆಗಿತ್ತು. ಅದರ ಜೊತೆಗೆ ನಮ್ಮ ಡಾಗ್ ಸ್ಕ್ವಾಡ್ ಕೂಡ ಈ ಒಂದು ಪ್ರಕರಣದಲ್ಲಿ ಭಾಳ ಮಹತ್ತರ ಪಾತ್ರವನ್ನು ವಹಿಸಿದೆ. ಈ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ನಾವು ಆರೋಪಿಗಾಗಿ ಎಲ್ಲ ರೀತಿಯಿಂದಲೂ ಪ್ರಯತ್ನ ಪಡ್ತಿದ್ದೆವು. ಸೊ ಈ ಹಿನ್ನೆಲೆಯಲ್ಲಿ ಮುಂದೆ ಈ ರೀತಿ ಆಗ್ತಕ್ಕಂಥ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವೆಲ್ಲ ಕಡೆ ಚೆಕ್ ಪೋಸ್ಟ್ ಕೂಡ ನಿರ್ಮಿಸಿದ್ದೆವು. ಈ ಚೆಕ್ ಪೋಸ್ಟ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ಬೇಕಾದ್ರೆ ಏನು ಆರೋಪಿಗಳು ಬೈಕಲ್ಲಿ 2 ಜನ ಬರ್ತಿರ್ತಾರೆ. ಪೊಲೀಸರನ್ನು ನೋಡಿ ಸ್ವಲ್ಪ ಕಸಿವಿಸಿಕೊಂಡು ತಪ್ಪಿಸಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಅವರನ್ನು ವಶಕ್ಕೆ ಪಡೆದುಕೊಂಡು ತೀವ್ರತರವಾಗಿ ವಿಚಾರ ಮಾಡಿದಾಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಏನು ಗ್ರಾಮಾಂತರ ಠಾಣೆಯಲ್ಲಿ ಹರಿಹರ ಗ್ರಾಮಾಂತರ ಆಗಿರ್ತಕ್ಕಂಥ ಪ್ರಕರಣವನ್ನು ಅವರು ಒಪ್ಕೊಂಡಿದ್ದಾರೆ. ಈ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮಾತ್ರ ಪಾತ್ರ ವಹಿಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ 2 ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಮೊದಲನೇ ಆರೋಪಿ ಬಂದು ಶ್ರೀಕಾಂತ್ ಅಂತ ಬಿಟ್ಟೇಳಿ, ಈತನ ವಯಸ್ಸು ಸುಮಾರು 30. ಈತ ಮೂಲತಃ ಹೊಸಪೇಟೆ ವಿಜಯನಗರ ಜಿಲ್ಲೆಯವನು. ಈತನ ವಿರುದ್ಧ ಈಗಾಗಲೇ ಒಟ್ಟು 6 ಪ್ರಕರಣಗಳು ದಾಖಲಾಗಿದ್ದಾವೆ. 2015ರಿಂದ ಇಲ್ಲಿವರೆಗೆ ಒಟ್ಟು 6 ಪ್ರಕರಣಗಳು ದಾಖಲಾಗಿದ್ದಾವೆ. ಗದಗನಲ್ಲಿ 2, ನಮ್ಮ ದಾವಣಗೆರೆ ಜಿಲ್ಲೆ KTG ನಗರದಲ್ಲಿ 1, ಅದರ ಜೊತೆಗೆ ಮುನಿರಾಬಾದಲ್ಲಿ 1 ಮತ್ತು ಹೊಸಪೇಟೆಯಲ್ಲಿ 1. ಇದೇ ರೀತಿ ಮನೆಗಳತನ ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿದ್ದಾವೆ. ಅದರ ಜೊತೆಗೆ ಅವನ ಜೊತೆ ಇರ್ತಕ್ಕಂಥ ಇನ್ನೊಬ್ಬ ಆರೋಪಿ ಆಗಿರ್ತಕ್ಕಂಥದ್ದು ರಮೇಶ್ ವಾಯ್ ಅಂತ ಹೇಳ್ಬಿಟ್ಟು, ಈತನ ವಯಸ್ಸು ಸುಮಾರು 28 ವರ್ಷ ವಯಸ್ಸು. ಈತನು ಕೂಡ ಹೊಸಪೇಟೆ ನಗರದ ವಿಜಯನಗರ ಜಿಲ್ಲೆಯವನು. ಈತನ ವಿರುದ್ಧ ಕೂಡ 2 ಪ್ರಕರಣಗಳು ದಾಖಲಾಗಿದ್ದವು. ಸೊ ಇಬ್ಬರನ್ನ ದಸ್ತಗಿರಿ ಮಾಡಿ ಒಟ್ಟು ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ 409.5 ಗ್ರಾಮ್ ಚಿನ್ನಾಭರಣ, ಅದರ ಜೊತೆಗೆ ಸುಮಾರು ಈ 10,000 ರೂಪಾಯಿ ಕ್ಯಾಶ್, ಅದರ ಜೊತೆಗೆ ಒಂದು ಹೀರೋ ಹೋಂಡಾ ಬೈಕ್ ಮತ್ತು 2 ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಒಟ್ಟು ಮೌಲ್ಯ ಸುಮಾರು 67,40,800 ಮೌಲ್ಯದ ಅಷ್ಟು ಮಾಲನ್ನು ನಾವು ವಶಪಡಿಸಿಕೊಂಡು ಇವರಿಬ್ಬರನ್ನ ಈಗ ನ್ಯಾಯಾಂಗ ಬಂಧನ ಕೊಟ್ಟಿದ್ದೇವೆ. ತನಿಖೆಯನ್ನು ಕೂಡ ನಡೀತಾ ಇದೆ. ತುಂಗ ಅಂತ ಬಿಟ್ಟರೆ ನಮ್ಮ ಕೆನಲ್ ಇದು ಡಾಗ್ ಸ್ಕ್ವಾಡು. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ನಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃತ್ಯ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಅವೈಲೇಬಲ್ ಇರ್ತಕ್ಕಂಥ ವಸ್ತುಗಳನ್ನು ಅದಕ್ಕೆ ಸ್ಮೆಲ್ ಕೊಟ್ಬಿಟ್ಟು ಅದಕ್ಕೆ ಮುಂದಿನ ಯಾವ ರೀತಿ ದಿಕ್ಕಿನಲ್ಲಿ ಹೋಗುತ್ತೆ ಅಂತ ಬಿಟ್ಟೇಳಿ ನಮಗೆ ಅದು ಸಹಾಯಕರ ಆಗುತ್ತೆ. ಹರಪನಹಳ್ಳಿಯಲ್ಲಿ ಈ ಆಲ್ರೆಡಿ ಅವರು ಹದಡಿಯಲ್ಲಿ ಕೂಡ ಮಾಡಿದರು, ಮುಂಚೆ ಹದಡಿಯಲ್ಲಿ ಮಾಡಿದರು. ಮತ್ತು ಎಲ್ಲೆಲ್ಲಿ ಜಾತ್ರಾ ಸಂದರ್ಭದಲ್ಲಿ ಈ ಥರ ಹೆಣ್ಮಕ್ಳು ಹೋಗ್ತಕ್ಕಂಥದ್ದನ್ನು ಸರವನ್ನು ನೋಡಿ ಹೊಂಚು ಹಾಕಿಬಿಟ್ಟು ಜಾತ್ರೆಗೆ ಅವರು ಹೋದಂಗೆ ಹೋಗಿ ವಾಪಸ್ ಬರ್ತಿರ್ಬೇಕು. ಈ ಥರ ನಿರ್ಜನ ಪ್ರದೇಶದಲ್ಲಿ ಈ ಥರ ಕೃತ್ಯ ಎಸ್ತಾ ಇರ್ತಿದ್ರು. ಈಗ ಅವರು ಕೂಡ ಜಾತ್ರೆ ಬಂದಿದ್ದರು. ಜಾತ್ರೆ ಬಂದಾಗ ಇವ್ರು ನೋಡಿದ್ದಾರೆ, ವಾಪಸ್ ಹೋಗ್ತಿದ್ದಾರೆ ಅಂತ ಬಿಟ್ಟೇಳಿ. ಸೊ ಮುಂದೆ ಸ್ವಲ್ಪ ದೂರದಲ್ಲಿ ವೇಟ್ ಮಾಡ್ತಾಯಿದ್ದಾರೆ. ಸೊ ಎಲ್ಲಿ ಇವರು ಗಂಡ ಹೆಂಡತಿ ಬರ್ತಾಯಿದ್ರು ಸ್ಪ್ರೇ ತೊಗೊಂಡು ಹೋಗ್ಬಿಟ್ಟು ಈ ರಂಗೇಣದುರ್ಗ ಸ್ವಲ್ಪ ಕಾಡಿನ ಅರಣ್ಯ ಪ್ರದೇಶ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ಪ್ರೇ ಮಾಡಿಬಿಟ್ಟು ಈ ಥರ ಕೃತ್ಯವನ್ನು ಎಸಗಿದ್ದಾರೆ. ಕಳ್ಳರು ಏನು ಮಾಡಿಬಿಡ್ತಾರೆ, ಈ ಕಳ್ಳ ಮುಂಚೆ ಕೂಡ ಈತನ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಇವನು ಕೋರ್ಟಿಗೋಸ್ಕರ ಬಂದಿದ್ದು, ಕೋರ್ಟಿಗೋಸ್ಕರ ಬಂದು 1-2 ದಿನ ಮುಂಚೆನೇ ಕೋರ್ಟಿಗೆ ಅಟೆಂಡ್ ಆಗಬೇಕಂತ ಬಿಟ್ಟು ನಮ್ಮ KTG ನಗರ ಪ್ರಕರಣದಲ್ಲಿ ಕೋರ್ಟಿಗೆ ಅಟೆಂಡ್ ಆಗಿ ಬಂದಿರ್ತಾನೆ. ಬಂದು ಇಲ್ಲಿ ನೋಡ್ತಾನೆ, ಸ್ವಲ್ಪ ರೆಕ್ಕಿ ಮಾಡ್ತಾನೆ,
ಯಾವ ಮನೆಗಳು ಎಲ್ಲೆಲ್ಲಿ ಲಾಕ್ಡ್ ಹೌಸ್ ಇದೆ ಅಂತ ಬಿಟ್ಟೇಳಿ ಸುಮಾರು 3 ದಿನಗಳ ಕಾಲ ಎಲ್ಲ ಕಡೆ ರೇಖಿ ಮಾಡಿ ತದನಂತರ ಇವನು ಒಂದು ಮನೆಯನ್ನು ಟಾರ್ಗೆಟ್ ಮಾಡ್ತಾನೆ. ಆ ಮನೆ 18ನೇ ತಾರೀಕು ಇದು ಮುಚ್ಚಿರ್ತದೆ, ನೋಡಿರ್ತಾನೆ. ನೋಡಿ ಬೆಳಗಿನ ಜಾವ ನೋಡ್ಕೊಂಡ್ಬಿಟ್ಟು 18ರ ರಾತ್ರಿ ಅಲ್ಲಿ ಬಂದುಬಿಟ್ಟು ಇದರ ಕೃತ್ಯವೆಸಗಿದ್ದಾನೆ ಅಂತ ಬಿಟ್ಟು ಹೇಳಿದ್ರು. ಅವರೆಲ್ಲ ಮನೆಯಲ್ಲಿ ಏನು ಫಿರ್ಯಾದಿದಾರೋ ಅವ್ರ ತಂದೆ ಮತ್ತು ಅವ್ರ ತಾಯಿ ಮತ್ತು ಅವ್ರ ಅಕ್ಕ ಇರ್ತಾರೆ. ಈ 4 ಜನ ಕೂಡ ತಮ್ಮ ಎಲ್ಲರೂ ಸೇರಿಬಿಟ್ಟು ಕಾರವಾರದಲ್ಲಿ ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಫಂಕ್ಷನ್ ಅಂತೇಳಿ ಹೋಗಿರ್ತಾರೆ. ಗೋಕರ್ಣಕ್ಕೆ ಹೋದಾಗ ಈ ಅವ್ರದ್ದೇನೋ ಒಂದು ಕಾರ್ಯಕ್ರಮ ಇತ್ತಂತೆ, ಮದುವೆ. ಆ್ಯಕ್ಚುಲಿ ಅದು ಇರ್ತಕ್ಕಂಥದ್ದು ಎಲ್ಲ ಕೂಡ ಬ್ಯಾಂಕಲ್ಲಿ ಇಟ್ಟಿದ್ರು, ಲಾಕರ್ಲಿ ಇರ್ತಕ್ಕಂಥ ಇದನ್ನು ಒಂದು ಕಾರ್ಯಕ್ರಮ ನಿಮಿತ್ತ ಅದನ್ನು ತೆಗೆದುಕೊಂಡು ಬಂದಿದ್ದರು. ಅದೇ ಅವ್ರಿಗೆ ಈ ಟೈಮಲ್ಲಿ ತಂದಿಟ್ಟಿದಾಗ ಈ ಥರ ಪ್ರಕರಣದಾಗಿದೆ. ಮತ್ತು ಎಲ್ಲ ಸಾರ್ವಜನಿಕರಿಗೆ ಕೋರಿಕೊಳ್ಳೋದೇನೆಂದರೆ ತಮ್ಮ ವ್ಯಾಲ್ಯೂಯಬಲ್ ವಸ್ತುಗಳನ್ನು ಎಲ್ಲಾದರೂ ಬ್ಯಾಂಕ್ ಸೇಫ್ಟಿ ಲಾಕರ್ಸಲ್ಲಿ ಇಡಬೇಕು. ಅದ್ರ ಜೊತೆಗೆ ಯಾವುದೇ ರೀತಿಯ ಈ ಥರ ಕೃತ್ಯಗಳಾದಾಗ ಮತ್ತು ಈ ಎಲ್ಲಾದರೂ ಹೊರಗಡೆ ಹೋಗ್ತಿರ್ಬೇಕಾದ್ರೆ ನಾವು ನೋಡಿರ್ತಕ್ಕಂಥದ್ದೇನೆಂದರೆ ಈ ರೀತಿ ಕೃತ್ಯಗಳಲ್ಲಿ ಲಾಕ್ಡ್ ಹೌಸ್ ಅನ್ನು ಭಾಳಷ್ಟು ಜನ ಮಾಹಿತಿ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇತ್ತೀಚೆಗೆ ದಾವಣಗೆರೆ ಜಿಲ್ಲೆಯಲ್ಲಿ ಈ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಂತ ಬಿಟ್ಟೇಳಿ ಏನು ಮನೆಗಳನ್ನು ಲಾಕ್ ಮಾಡಿ ಸಾರ್ವಜನಿಕರು ಬೇರೆ ಬೇರೆ ಕಾರ್ಯಗಳ ನಿಮಿತ್ತ ಹೊರ ಹೋಗ್ತಾರೆ, ಅವರು ಕಡ್ಡಾಯವಾಗಿ ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ಗೆ ನಂಬರ್ಗೆ 9480803200 ಈ ಒಂದು ವಾಟ್ಸಪ್ ನಂಬರ್ಗೆ ಮನೆ ಎಲ್ಲಿ ಯಾವ ಮನೆ ಅವ್ರ ಅಡ್ರೆಸ್ಸು ಮತ್ತು ಅದರದ್ದು ಒಂದು ಡೀಟೇಲ್ಸ್ ಕೊಟ್ಟರೆ ಎಷ್ಟನೇ ದಿನವರೆಗೂ ಅವ್ರು ಹೋಗ್ತಾರಂತ ಮಾಹಿತಿ ಕೊಟ್ಟರೆ ಖಂಡಿತವಾಗಲೂ ನಮ್ಮ ಬೀಟ್ ಸಿಬ್ಬಂದಿಗಳಿಗೆ, ನೈಟ್ ಬೀಟ್ ಸಿಬ್ಬಂದಿಗಳಿಗೆ ಇದರ ಮಾಹಿತಿ ಕೊಟ್ಟು ಆ ಬೀಟ್ಗಳನ್ನು ಎಕ್ಸ್ಟ್ರಾ ಮಾಡೋಕ್ಕೆ, ಅದ್ರ ಜೊತೆಗೆ ಅಲ್ಲಿ ಫ್ರೀಕ್ವೆಂಟಾಗಿ ವಿಸಿಟ್ ಮಾಡೋಕ್ಕೆ ನಾವು ಕ್ರಮ ಕೈಗೊಳ್ತೇವೆ ಅಂತ ಬಿಟ್ಟೇಳಿ ಈ ಮೂಲಕ ತಿಳಿಸ್ತೇವೆ. ಅದೆಲ್ಲ ಮಾರಾಟ ಮಾಡ್ಕೊಂಡಿದ್ದಾರೆ. ಉಳಿದಿದ್ದೆಲ್ಲ ಜಪ್ತಿಯಾಗಿದೆ ಇರತಕ್ಕಂಥ ಮಾರಾಟ. ಉಳಿದಿದ್ದ ಇದರಲ್ಲಿ ಕೂಡ ಅವರು ಖರ್ಚು ಇದು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಈ ಒಂದು ಪ್ರಕರಣದಲ್ಲಿ ಸ್ಥಳೀಯರು ಯಾರ್ದು ಸಪೋರ್ಟ್ ಇಲ್ಲ. ಬಟ್ ಇವರು ಯಾಕಂದರೆ ಹೊಸಪೇಟೆ ಮತ್ತು ಇದು ಭಾಳ ಅಂತರ ಇಲ್ಲ. ಮತ್ತು ಅವನು ಕೂಡ ಇಲ್ಲಿ ಕೋರ್ಟಿಗೆ ಬಂದಾಗ ಮುಂಚೆ ಕೂಡ ಈ ಥರ ಪ್ರಕರಣಗಳು ಫ್ರೀಕ್ವೆಂಟಾಗಿ ಇಲ್ಲೇ KTJ ನಗರಲ್ಲಿ ಮಾಡಿದಾಗ ಪದೇ ಬರ್ತಾ ಇರ್ತಾನೆ, ನೋಡಿದ್ದಾನೆ. ನೋಡಿ ಈ ಥರ ಒಂದು ಅವಕಾಶ ನೋಡಿ ಅದನ್ನು ಹೊಂಚಾಕಿ ಮಾಡಿದ್ದಾನೆ. ಇದು ಸದ್ಯಕ್ಕೆ ಅವನು ಎಲ್ಲವೂ ಕೂಡ ಪ್ರಾಪರ್ಟಿಯನ್ನು ಒಂದಿಷ್ಟು ಪ್ರಾಪರ್ಟಿಯನ್ನು ಅವನು ಅಡ ಇಟ್ಟಿದ್ದಂದರೆ ಬೇರೆ ಬೇರೆ ಫೈನಾನ್ಸ್ ಇದರಲ್ಲಿ ಪ್ಲೇಜ್ ಮಾಡಿದ. ಉಳಿದಂತೆ ಎಲ್ಲವೂ ಕೂಡ ಅವನಿಗೆ ಭಾಳಷ್ಟು ಇದು ಅವನ ಈ ಒಂದು ಪ್ರಕರಣದಲ್ಲಿ ನೋಡಿದಾಗ ಈ ಮುಂಚೆ ಮಾಡ್ತಕ್ಕಂಥ ಪ್ರಕರಣಗಳಲ್ಲಿ ಭಾಳಷ್ಟು ಅವನಿಗೆ ಆಭರಣಗಳು ಸಿಕ್ಕಿರಲಿಲ್ಲ. ಈ ಒಂದು ಪ್ರಕರಣದ ಇಷ್ಟು ಆಭರಣ ನೋಡಿಬಿಟ್ಟು ಅವನು ಭಾಳಷ್ಟು ಹೆದರಿಕೆಗೊಂಡು ಒಂದಿಷ್ಟು ಆಭರಣಗಳನ್ನು ಮನೆಯಲ್ಲೇ ಬಿಟ್ಟೋಗಿದ್ದಾನೆ, ಮನೆಯಲ್ಲೇ ಎಸೆದು ಹೋಗಿದ್ದಾನೆ. ಒಂದಿಷ್ಟು ಆಭರಣಗಳನ್ನು ಹೆದರಿಕೆಯಿಂದ ಎಷ್ಟು ಸಿಗುತ್ತೋ ಆ ಉಳಿದಂಥ ಆಭರಣಗಳನ್ನ ತೆಗೆದುಕೊಂಡು ಅವನು ಮಾರಾಟ ಮಾಡೋಕ್ಕೆ ಅವನಿಗೆ ಹೆದರಿಕೆ ಬಂದು ಉಳಿದ ಎಲ್ಲ ಆಭರಣಗಳನ್ನು ಸ್ವಲ್ಪ ಭಾಗವನ್ನು ಈ ಫೈನಾನ್ಸಲ್ಲಿ ಪ್ಲೇಜ್ ಮಾಡಿದ. ಉಳಿದಂತನ ತನ್ನ ಹತ್ರ ಇಟ್ಕೊಂಡಿದ್ದೆ ಇಬ್ಬರು ಆರೋಪಿಗಳ ಹತ್ರ. ಸೊ ನಮಗೆ ಆಲ್ಮೋಸ್ಟ್ ಆಲ್ ಇಂಟ್ಯಾಕ್ಟ್ ಪ್ರಾಪರ್ಟಿ ಸಿಕ್ಕಿದೆ. ಅದು ತುಂಗಾಟಾಗದ ಹೇಳಿದೆ ನಮಗೆ, ಅದು ಟ್ರೇಲ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಇದು ಎರಡಕ್ಕೆ ಅಮರಾವತಿ ಕೇಸಲ್ಲಿ